ಹಾಯ್ ಹಲೋ ಫ್ರೆಂಡ್ಸ್, ಆಶಾ ಗೌಡ ಯೂಟ್ಯೂಬ್ ಕನ್ನಡ ವ್ಲಾಗರ್ಗೆ ಸ್ವಾಗತ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆ ಶೇರ್ ಮಾಡಿರಿ. ಇವತ್ತಿನ ರೆಸಿಪಿ ಮೆಣಸಿನ್ಕಾಯಿ ಬಜ್ಜಿ ನೋಡಿರಿ, ಒಂದ್ಸಲ ಟ್ರೈ ಮಾಡಿರಿ, ಸೂಪರಾಗಿರ್ತೈತಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬರ್ರಿ. ಮಳೆ ಹುಯ್ತೈತೆ, ಚಳಿಗೆ ಬಿಸಿ ಬಿಸಿ ಬಜ್ಜಿ ಯಾವ ಥರ ಮಾಡೋದು ನೋಡೋಣ ಬರ್ರಿ. ನಾನು ಇಲ್ಲೊಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬಜ್ಜಿ ಮೆಣಸಿನ್ಕಾಯಿನ ಒಂದು 10 ತೊಗೊಂಡಿದ್ದೀನಿ. ನಾನು ಇದರಲ್ಲಿ ಒಂದು 4-5 ಅಷ್ಟೇ ಮಾಡೋದು, ತುಂಬ ಖಾರ ಐತೆ ನೋಡಿರಿ. ಮೆಣಸಿನ್ಕಾಯಿನ ಕುಯ್ಕೊಳ್ಳೋಣ. ಸ್ವಲ್ಪ ಮುಂದೆ ಕಟ್ ಮಾಡ್ಕೊತಾ ಇದ್ದೀನಿ, ಮತ್ತೆ ಕಟ್ ಮಾಡಿ ಬೀಜನೆಲ್ಲ ತೆಗಿತಾ ಇದ್ದೀನಿ. ಯಾಕಂದರೆ ತುಂಬ ಖಾರ ಐತೆ, ಅದಕ್ಕೋಸ್ಕರ ಬೀಜ ಎಲ್ಲ ತೆಗಿತಾ ಇದ್ದೀನಿ. ಬೀಜ ತೆಗೆದುಬಿಡ್ರಿ. ಒಂದ್ಸಲ ಈ ರೆಸಿಪಿ ಮಾಡಿರಿ, ಸೂಪರಾಗಿರ್ತೈತೆ. ಮಳೆ ಹುಯ್ತೈತೆ, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ, ಇಲ್ಲ ರಸ ಮಾಡಿರ್ತೀವಿ, ಬೇಳೆ ರಸ, ಇಲ್ಲ ತರಕಾರಿ ಸಾರು ಏನಾನ ಮಾಡಿರ್ತೀವಿ, ನಂಚ್ಕೊಳಕ್ಕೆ ಸೂಪರಾಗಿರ್ತೈತೆ. ಇಲ್ಲ ಯಾರನ್ನ ನೆಂಟರು ಬರ್ತಾರೆ ಅವ್ರಿಗೊಂದ್ಸಲ ಮಾಡಿಕೊಡ್ರಿ, ಸೂಪರಾಗಿರ್ತೈತೆ ನೋಡಿ. ನಾನು ಇನ್ನೆಲ್ಲ ಕಟ್ ಮಾಡಿಕೊಂಡು ಬೀಜ ತೆಗೆದಿಕ್ಕೊತಾ ಇದ್ದೀನಿ. ನಾನು ಇಲ್ಲೊಂದು ಬಾಣಲೆಗೆ ನೀರು ತೊಗೊಂಡು ಅದನ್ನು ವಾಶ್ ಮಾಡೋಕ್ಕೆ ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ರಿ. ಬಜ್ಜಿ ಮೆಣಸಿನ್ಕಾಯಿನ ನೀಟಾಗಿ ವಾಶ್ ಮಾಡ್ಕೊಳ್ರಿ. ಬೀಜ ಎಲ್ಲ ಮಣ್ಣು ಏನಾನ ಇರುತ್ತೆ ನೀಟಾಗಿ ತೊಳೆದಿಟ್ಕೊತಾ ಇದ್ದೀನಿ. ನಾನಿವಾಗ ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬೌಲಲ್ಲಿ, ಚಿಕ್ಕ ಬೌಲಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಳ್ರಿ. ನಾನು ನೋಡಿರಿ ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ಮೆಣಸಿನ್ಕಾಯಿ ಖಾರ ಐತೆ, ಹಂಗಾಗಿ ನಾನು ಖಾರ ಇಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಖಾರದ ಪುಡಿ 1 ಟೀ ಸ್ಪೂನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತೆಳ್ಳಗೆ. ನೀವು ಬೇಕು ಅಂದರೆ ಸ್ಪೂನಲ್ಲಿ ಕಲಿಸ್ಕೊಳ್ರಿ. ನಾನು ಇಲ್ಲಿ ಕೈಯಾಗಿ ಕಲಸಿ ತೋರಿಸ್ತಾ ಇದ್ದೀನಿ ಯಾವ ಥರ ಐತೆ ಅಂತ ನೋಡಿ. ಈ ಥರ ಕಲಿಸ್ಬೇಕು. ಒಂದಿಷ್ಟು ಇದಿರಬಾರ್ದು, ಅದನ್ನೇನಂತಾರೆ ಅಂದರೆ ಬಬ್ಬಲ್ಸು ಅವೇನು ಬರಬಾರ್ದು, ನೀಟಾಗಿ ಕಲಿಸ್ಕೊಬೇಕು ನೋಡಿ. ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ, ಬೇಕು ಅಂದರೆ ಹಾಕ್ಕೊಳ್ರಿ, ಬೇಡ ಅಂದರೆ ಸ್ಕಿಪ್ ಮಾಡಿರಿ ನೋಡಿ. ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ. ಆಲ್ರೆಡಿ ಎಣ್ಣೆ ಕಾದಿದೆ. ಇವಾಗ ನೋಡಿ ಬಜ್ಜಿ ಮೆಣಸಿನ್ಕಾಯಿನ ಒಂದೊಂದೇ ತಗೊಂಡು ಎಣ್ಣೆ ಒಳಗೆ ಬಿಡ್ತೀನಿ. ಆದಷ್ಟು ಕೈ ದೂರ ಇಟ್ಕೊಳ್ರಿ. ಒಂದೊಂದೇ ನಾನು ಇವಾಗ ಎಣ್ಣೆ ಒಳಗೆ ಬಿಡ್ತಾಯಿದ್ದೀನಿ. ದೂರ ಇಟ್ಕೊಂಡು ಬಿಡ್ರಿ, ಆಮೇಲೆ ಎಣ್ಣೆ ಒಳಗೆ ಕೈ ಇಟ್ಬಿಟ್ಟಿರ. ಲೋ ಫ್ಲೇಮಲ್ಲಿ ಇಕ್ಕಿ ಚೆನ್ನಾಗಿ ಬೇಯಿಸ್ರಿ, ಇಲ್ಲಾಂದರೆ ಮೇಲೆಲ್ಲ ಸಿದೋಗ್ಬಿಡ್ತೈತೆ, ಒಳಗೆ ಬೇಯೋದೇ ಇಲ್ಲ ಬಜ್ಜಿ ಮೆಣಸಿನ್ಕಾಯಿ. ನೀಟಾಗಿ ಬೇಯಿಸ್ರಿ ಅದನ್ನು. ಒಂದು ಸಲ ರೆಸಿಪಿ ಟ್ರೈ ಮಾಡಿ, ಸೂಪರಾಗಿರ್ತೈತೆ. ಇವಾಗೇನು ಮಳೆ ಬರ್ತೈತೆ, ಚಳಿಗೆ ಏನಾರು ತಿನ್ನಬೇಕು ಅನಿಸ್ತೈತೆ, ಇಲ್ಲ ಹುಳಿ ಸಾರು ಮಾಡಿರ್ತೀವಿ, ಏನಾರು ನಂಚ್ಕೊಳಕ್ಕೆ ಮಾಡಬೇಕು ಅನಿಸ್ತದೆ. 10 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ತೈತೆ. ಒಂದು ಸಲ ಟ್ರೈ ಮಾಡಿರಿ. ಬಜ್ಜಿ ಮೆಣಸಿನ್ಕಾಯಿ ಯಾವ ಥರ ಇತ್ತು ಅಂತ ಕಮೆಂಟ್ಸ್ ಮಾಡಿರಿ ನೋಡಿರಿ. ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ತಿರ್ವಾಕೊತಾ ಇದ್ದೀನಿ. ಆದಷ್ಟು ನೀವು ಲೋ ಫ್ಲೇಮಲ್ಲಿ ಇಕ್ಕಿ ಬೇಯಿಸ್ಕೊಳ್ರಿ, ಇಲ್ಲಾಂದರೆ ಸೀದೋಗ್ಬಿಡ್ತೈತೆ. ಮೇಲೆಲ್ಲ ಕಲರ್ ಚೇಂಜ್ ಆಗ್ತೈತೆ, ಒಳಗೆ ಬೇಯೋದೇ ಇಲ್ಲ. ನೋಡಿ ಇನ್ನೊಂದು ಸೈಡ್ ತಿರ್ವಾಕೊತಾ ಇದ್ದೀನಿ ನಾನು. ಕಲರ್ ಚೇಂಜ್ ಆಗೋವರೆಗೂ ಇದು ಮಾಡಿರಿ, ಬೇಯಿಸ್ರಿ. ಸೂಪರಾಗಿರ್ತೈತೆ. ಒಂದು ಸಲ ಟ್ರೈ ಮಾಡಿರಿ, ಯಾವ ಥರ ಇತ್ತು ಅಂತ ಕಮೆಂಟ್ಸ್ ಮಾಡಿರಿ. 2 ಸೈಡು ತಿರ್ವಾಕೊಂಡು ಬೇಯಿಸ್ಕೊಳ್ರಿ. ಅದು ಕಲರ್ ಚೇಂಜ್ ಆಗಬೇಕು ಅಂಥವರೆಗೂ ಬೇಯಿಸ್ಕೊಳ್ರಿ. ನೋಡಿರಿ ಇಲ್ಲಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ. ಇನ್ನೊಂದು ಸೈಡ್ ತಿರ್ವಾಕೊತಾ ಇದ್ದೀನಿ ನಾನಿಲ್ಲಿ. ನೋಡಿರಿ ಈ ಥರ ಕಲರ್ ಚೇಂಜ್ ಆಗಬೇಕು. ಇವಾಗ ಆಗಿದೆ ಅದು. ನಾನು ತೆಗೆದು ಒಂದು ಎಣ್ಣೆದು ಹಾಕ್ಕೊತಾರಲ್ವ, ಸೋಸಾ ಬಟ್ಲು ಅಂತಾರೆ, ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ. ನಾವು ಇದನ್ನು ಸೋಸಾ ಬಟ್ಲು ಅಂತೀವಿ. ಅದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು. ನೋಡಿರಿ ಇವಾಗ ನಾನು ಈರುಳ್ಳಿ ಜೊತೆ ಸರ್ವ್ ಮಾಡಿದ್ದೀನಿ. ಒಂದು ಸಲ ಈ ರೆಸಿಪಿ ಮಾಡಿರಿ, ತುಂಬ ಚೆನ್ನಾಗಿರ್ತೈತೆ ಬಜ್ಜಿ ಮೆಣಸಿನ್ಕಾಯಿ. ಅದಕ್ಕೆ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾಯಿದ್ರೆ ಅದರೊಳಗೆ ಸೂಪರಾಗಿರ್ತದೆ. ಒಂದು ಸಲ ಟ್ರೈ ಮಾಡಿರಿ.
ಯಾವ ಥರ ಇತ್ತು ಅಂತ ಕಮೆಂಟ್ಸ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ ಯು. ಸೂಪರಾಗಿರ್ತೈತಿ ಈ ಚಳಿ ವೆದರ್ಗಂತೂ. ಒಂದ್ಸಲ ಟ್ರೈ ಮಾಡಿರಿ. ಬಾಯ್ ಫ್ರೆಂಡ್ಸು, ಫ್ಯಾಮಿಲಿಗೆ ಶೇರ್ ಮಾಡಿ.